ಎಲ್ಲ ಆತ್ಮೀಯ ಕನ್ನಡಿಗರಿಗೆ ನಮಸ್ಕಾರ. ಇಂದು ಒಂದು ಚಾಲಕರ ಸಮಸ್ಯೆಯನ್ನು ಇಟ್ಕೊಂಡು ಇವತ್ತು ಚೈತನ್ಯ ವಿದ್ಯಾಸಂಸ್ಥೆಗೆ ಬಂದಿದ್ದೇವೆ. ಚಾಲಕರಿಗೆ ಶಿಕ್ಷಣ ಸಂಸ್ಥೆ ಸಾಕಷ್ಟು ಕಿರುಕುಳವನ್ನು ನೀಡುತ್ತಿರುವಂಥ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಭಾಗದಲ್ಲೂ ನಡೀತಾ ಇದೆ. ವಿಶೇಷವಾಗಿ ಮೈಸೂರಿನಲ್ಲಿ ಅತಿ ಹೆಚ್ಚು ಪ್ರಕರಣವಾಗಿರುವಂತಹ, ಹೊಸದಾಗಿ ನೂತನವಾಗಿ ಶಾಲೆ ಓಪನ್ ಆಗಿರುವಂತಹ, ಹೆಚ್ಚು ಕಮ್ಮಿ 1,000ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿರುವಂತಹ ಶಾಲೆಯಲ್ಲಿ ಇವತ್ತು ಒಂದು ಬಹಳ ದೊಡ್ಡ ಮಟ್ಟದ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರುವಂತಹ ಚಾಲಕರ ಒಂದು ಸಮಸ್ಯೆಯನ್ನು ಆಲಿಸ್ಲಿಕ್ಕೆ ಕನ್ನಡಾಂಬೆ ರಕ್ಷಣಾ ವೇದಿಕೆ ತಂಡ ಮತ್ತು ಲಾರಿ ಚಾಲಕರ ಪರಿಷತ್ತು ಇವತ್ತು ಜೊತೆಯಲ್ಲಿ ಬಂದಿದ್ದೇವೆ. ಇವರ ಸಮಸ್ಯೆ ಒಂದು, ಮೊದಲನೇದಾಗಿ ಯೂನಿಫಾರ್ಮನ್ನು ಕೊಡ್ತಾ ಇಲ್ಲ. ಅದ್ರ ಜೊತೆ ಯಾವುದೇ ಗಾಡಿ ಡ್ರೈವರ್ಗಳನ್ನು ಗಾಡಿ ಓಡಿಸ್ಬೇಕಾದ್ರೆ ಯಾವುದೇ ಘಟನೆಗಳು ನಡೆದ್ರು ಅವರೇ ಜವಾಬ್ದಾರರು. ಅದರ ಜೊತೆಗೆ ಸಂಬಳವನ್ನು ಹೆಚ್ಚಿಗೆ ರೀತಿ ಕೊಡ್ತಾ ಇಲ್ಲ. ಬರೀ ಕನಿಷ್ಠ ವೇತನವೂ ಸಹ ಇವತ್ತಿನ ಸಮಾಜದಲ್ಲಿ ಇವತ್ತಿನ ರೈಟ್ ಏನಿದೆ ಅದನ್ನು ಕನಿಷ್ಠ ವೇತನವೂ ಸಹ ಈ ವಿದ್ಯಾಸಂಸ್ಥೆ ಕೊಡ್ತಾ ಇಲ್ಲ ಅನ್ನೋದು ಭಾಳ ದುರ್ದೈವ. ಯಾಕಂದರೆ 1,000ಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣವನ್ನು ಪಡಿತಾ ಇದ್ದಾರೆ, ಲಕ್ಷಾಂತರ ರೂಪಾಯಿ ಡೊನೇಷನ್ನ ತಗೋತಾ ಇದ್ದಾರೆ. ಇಂತಹ ಸಂಸ್ಥೆ ಚಾಲಕರ ಒಂದು ಒಳಿತಿಗಾಗಿ, ಅವರ ಒಗ್ಗಟ್ಟಿಗಾಗಿ, ಅವರ ಜೀವನಕ್ಕೆ ಒಂದು ಕೆಲಸ ಕಾರ್ಯಗಳನ್ನು ಅನುಕೂಲ ಮಾಡುವಂತಹ ಸ್ಥಿತಿ, ಒಂದು ಮನಸ್ಥಿತಿ ಈ ಶಿಕ್ಷಣ ಸಂಸ್ಥೆಗೆ ಇಲ್ಲ ಅನ್ನೋದು ಭಾಳ ದುರ್ದೈವ. ನಾವು ಒಂದು 2 ದಿನ ಆಯಿತು ಅಲ್ವಾ, 2 ದಿನ ಆಯ್ತು ನಿಮಗೆ ಮಾಹಿತಿ ಬಂದು. 2 ದಿನಗಳ ಹಿಂದೆ ನಮಗೆ ಮಾಹಿತಿ ಬಂದಾಗ ನಮ್ಮ ರವಿಯವರು ಬಂದು ನಾವು ಭೇಟಿ ಮಾಡ್ತೀವಿ ಅಂತ ಹೇಳಿದಾಗ ಇವತ್ತು ಆ ಶಿಕ್ಷಣ ಸಂಸ್ಥೆಗೆ ಬಂದಿದ್ವಿ. ಅವರನ್ನು ಭೇಟಿ ಮಾಡುವಂಥ ಕೆಲಸವನ್ನು ಮಾಡಿ ಇವ್ರಿಗೆ ನ್ಯಾಯವಾಗಿ ಏನು ಸಂಬಳ ಸಿಗಬೇಕು, ಅವ್ರಿಗೆ ESI ಇರ್ಬೋದು, PF ಇರ್ಬೋದು. PF ಹೇಳಿದ್ರೆ ESI ಹೇಳ್ತಾರಂತೆ, ಯಾರೋ ಅವ್ರಿಗೆ ಹೇಳ್ಕೊಟ್ರೆ ಗೊತ್ತಿಲ್ಲ. ESI ಅನ್ನೋದು ಒಬ್ಬ ಕುಟುಂಬವನ್ನು ನಡೆಸ್ತಾ ಇರುವಂಥ ಆಧಾರ ಸ್ತಂಭವಾಗಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವರ ಪರಿವಾರಕ್ಕೆ ಸಂಪೂರ್ಣವಾಗಿ ಚಿಕಿತ್ಸೆ ವೆಚ್ಚವನ್ನು, ಅಮೌಂಟನ್ನು ಸರ್ಕಾರ ವಹಿಸ್ಕೊಡ್ಬೇಕು ಅನ್ನೋ ಉದ್ದೇಶ ಕಾನೂನಲ್ಲಿ ಇರೋದು. ಇವರು ಬರೀ ನೀವು ESI ಮಾಡ್ತಾರ ನಿಮ್ಮೊಬ್ಬರಿಗೆ ಅನ್ನುವಂತಹ ಒಂದು ಮೊಂಡ ಹೇಳಿಕೆಯನ್ನು ಕೊಟ್ಟು, ಮತ್ತು PF ಅನ್ನು ಯಾವ ರೀತಿ ಅಮೌಂಟನ್ನು ಕಟ್ತಾ ಇದ್ದಾರೆ, ಬರೀ 2,500 ಬರೀ ನಮ್ಮ ಸಂಬಳದಿಂದ ಕಟ್ ಮಾಡಿ ಅವರು PF ಅನ್ನು ಕಟ್ತಾ ಇದ್ದಾರೆ, ಸಂಸ್ಥೆ ಕಡೆಯಿಂದ ಯಾವುದು ಬರ್ತಾ ಇಲ್ಲ ಅನ್ನೋದು ಇವ್ರ ಕಡೆಯಿಂದ ದೂರಿದೆ. ಇದನ್ನು ಸಂಪೂರ್ಣವಾಗಿ ದಾಖಲೆ ಸಮೇತ ಅವ್ರಿಗೆ ನಾವು ಅವರನ್ನು ಕೇಳುವಂಥ ಪ್ರಯತ್ನ, ಮತ್ತು ಇವ್ರಿಗೆ ಕನಿಷ್ಠ ವೇತನ, ಮತ್ತು ಅವರು ಒಬ್ಬ ನಮ್ಮ ಸ್ನೇಹಿತ ಇಲ್ಲಿ ಲಾರಿ ಚಾಲಕರು ಒಬ್ಬರು ಅವರನ್ನು ಪ್ರಶ್ನೆ ಮಾಡಿದ್ರೆ, ನಿಂಗಲ್ಲ ಹಿಂಗೆ ಅಂತ ಪ್ರಶ್ನೆ ಮಾಡಿದ್ರೆ ಅವರನ್ನು ಕೆಲಸದಿಂದ ತೆಗೆಯುವಂಥ ಕೆಲಸವನ್ನು ಮಾಡಿದರೆ ಇದು ಭಾಳ ಖಂಡನೀಯ. ಯಾಕಂದರೆ ಪ್ರಶ್ನೆ ಮಾಡುವಂಥದ್ದು ಪ್ರತಿಯೊಬ್ಬ ನಾಗರಿಕರ ಹಕ್ಕು. ಪ್ರಶ್ನೆ ಮಾಡಿದ್ರೆ ಇಲ್ಲಿ ಕೆಲಸದಿಂದ ತೆಗಿತಾರೆ ಅಂತಂದರೆ ಇವರಿಗೆ ಎಷ್ಟಕ್ಕೆ ಇವರು ಬಂಡ ಧೈರ್ಯವನ್ನು ಮೆರೀತಾ ಇದ್ದಾರೆ. ಅದಕ್ಕೆ ಈ ಸಂಸ್ಥೆಗೆ, ಆಡಳಿತ ಮಂಡಳಿಗೆ ತಕ್ಕ ಶಾಸ್ತ್ರಿಯನ್ನು ಮಾಡುವಂಥ ಕೆಲಸವನ್ನು ಕನ್ನಡಾಂಬೆ ರಕ್ಷಣಾ ವೇದಿಕೆ ಮತ್ತು ಪರಿಷತ್, ನಮ್ಮ ಕರುನಾಡು ಲಾರಿ ಚಾಲಕ ಪರಿಷತ್ ಒಗ್ಗಟ್ಟಿನಿಂದ ಒಂದು ಹೋರಾಟ ಮಾಡುವ ಮುಖೇನ ಅವ್ರಿಗೆ ಅದೇ ಹೇಳಿದ್ನಲ್ಲ, ಸಮವಸ್ತ್ರ ಯೂನಿಫಾರ್ಮ್ಗಳು ಏನೋ ಕೊಡ್ತಾರೆ. ಈ ಯೂನಿಫಾರ್ಮ್ RTO ಅಧಿಕಾರಿಗಳ ದಯಮಾಡಿ ನೀವು ಎಲ್ಲೋ ಒಬ್ಬ ಅಮಾಯಕರನ್ನ ಹಿಡಿದು ಶುಲ್ಗೆ ಮಾಡ್ತೀರಲ್ಲ, ದಯಮಾಡಿ ಇಂಥ ಕಡೆ ಗಮನ ಹರಿಸಿ. ಈ ಯೂನಿಫಾರ್ಮ್ ಹಾಕ ಬಂದಿಲ್ಲ ಅಂತ ಫೈನ್ ಹಾಕಿದ್ರೆ ಡ್ರೈವರ್ಗಳು ಫೈನ್ ಕಟ್ಟಬೇಕಂತೆ. ಇದು ಯಾವ್ದು ನಾನು ಯಾವ ಇದರಲ್ಲೂ ಕಾನೂನಲ್ಲೂ ಕೇಳಿಲ್ಲ. ಯಾಕಂದ್ರೆ ಇವ್ರಿಗೆ ಬಸ್ಸನ್ನು ಕೊಟ್ಟು ಏನೋ ಶಿಕ್ಷಣ ಸಂಸ್ಥೆ ಇದೆ ಅದನ್ನು ವ್ಯವಸ್ಥಿತವಾಗಿ ಮಾಡಿಕೊಡುವಂತಹದ್ದು, ಯೂನಿಫಾರ್ಮ್ನ ಕೊಡುವಂಥದ್ದು ಶಿಕ್ಷಣ ಸಂಸ್ಥೆಯ ಧರ್ಮ. ಆ ಅವರು ಯೂನಿಫಾರ್ಮ್ನ ಕೊಡದೆ ಅವ್ರು ಯಾವ ಸೀಮೆ ದಂಡವನ್ನು ಕಟ್ಟುವಂಥ ವ್ಯವಸ್ಥೆ ಆಗಿದೆ. ಇದನ್ನು ಸಹ ಕೇಳುವಂಥ ಪ್ರಯತ್ನವನ್ನು ಈಗ ಶಿಕ್ಷಣ ಸಂಸ್ಥೆಯಿಂದ ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ಸಹ ಅವರಿಗೆ ಒಂದು ನ್ಯಾಯ ಸಿಗಬೇಕು. ಆ ನಿಟ್ಟಿನಲ್ಲಿ ಒಂದು ಕೆಲಸ ಕಾರ್ಯಗಳಿಗೆ ನಾವು